ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕ್ ಪ್ರೇಮಿಗಳು ಇದ್ದಾರಂತೆ. ಪಾಕ್ ಪರವಾಗಿ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅನ್ನ ಕೂಗಿದ್ದಾರಂತೆ. ಯಾವ ಮೆರವಣಿಗೆ ಯಾವ ಟೈಮ್ನಲ್ಲಿ ಏನನ್ನು ಹೇಳಿದ್ದಾರೆ ಇವರು ಎಲ್ಲಾ ಮಾಹಿತಿ ಈಗ ನೋಡ್ತಾ ಇದ್ದೀರಾ ನೀವು. ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕ್ ಕ್ರಿಮಿಗಳ ಪುಂಡಾಟ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಪರವಾಗಿ ಇವರೆಲ್ಲ ಘೋಷಣೆಯನ್ನು ಕೂಗಿದ್ದಾರಂತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಕಿಡಿಗೇಡಿಗಳು. ಭದ್ರಾವತಿಯ ಅಂಬೇಡ್ಕರ್ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಈದ್ ಮಿಲಾದ್ ಮೆರವಣಿಗೆ ಹೋಗಿದ್ದಂತೆ. ಮೆರವಣಿಗೆ ಇದ್ದಿದ್ದೇನೋ ಅವರ ಧರ್ಮದ ಪರವಾಗಿ ಇದ್ದಂತಹ ಮೆರವಣಿಗೆ. ಘೋಷಣೆ ಕೂಗಿದ್ದು ಯಾರ ಬಗ್ಗೆ? ಶತ್ರು ರಾಷ್ಟ್ರದ ಪರವಾಗಿ. ಭದ್ರಾವತಿಯ ಟೌನ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಪಾಕ್ ಕ್ರಿಮಿಗಳು ಯಾರು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆಡಿಯೋ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ತೀರಾ ನೀವು? ಅದರಲ್ಲಿ ಫಸ್ಟ್ ಜಿಂದಾಬಾದ್ ಜಿಂದಾಬಾದ್ ಅಂತ ಕೂಗ್ತಾರೆ. ಆ ಕಡೆ ಈ ಕಡೆಯಿಂದ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಕೂಡ ಕೂಗ್ಬಿಡ್ತಾರೆ. ಹಿಂಗೆ ಗುಂಪಲ್ಲಿ ಮೆತ್ತಗೆ ಹೇಳ್ಬಿಡೋದು. ಆಮೇಲೆ ಈ ವಿಡಿಯೋ ಯಾವಾಗ ಸರ್ಕ್ಯುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಹೇಳಿದ್ದು, ನಿಮಗೆ ಅದು ಕೇಳಿಸಿದ ತಪ್ಪಾಗಿ ಕೇಳಿಸಿದೆ ಅಂತ ನಾಟಕ ಆಡು. ಡೀಟೇಲ್ಸ್ ಕೊಡ್ತಾರೆ. ಪುನೀತ್, ಈಗ ಈ ವಿಚಾರದಲ್ಲಿ ಪ್ರಕರಣ ದಾಖಲಾಗಿದೆಯಾ? ಕೂಗಿದವರು ಯಾರು ಅನ್ನೋದು ಐಡೆಂಟಿಫೈ ಆಗಿದೆಯಾ? ಕೂಗಿದವರು ಐಡೆಂಟಿಫೈ ಆಗಿದ್ರೆ ಅವ್ರನ್ನ ದಯವಿಟ್ಟು ಎಲ್ಲರೂ ಸೇರಿ ಪಾಕಿಸ್ತಾನಕ್ಕೆ ಅವ್ರನ್ನ ಪಾರ್ಸಲ್ ಮಾಡುವಂತಹ ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ಅವರಿಗೆ ಈ ನೆಲದ ಬಗ್ಗೆ ಪ್ರೀತಿ ಗೌರವ ಇಲ್ಲ ಅಂದಮೇಲೆ ಇಟ್ಕೊಂಡು ಏನ್ ಪ್ರಯೋಜನ ಅಂತ. ಖಂಡಿತವಾಗ್ಲೂ ಮಮತಾ, ಏನು ಭಾರತದಲ್ಲಿ ಇದೀವೋ ಇಲ್ಲ ಪಾಕಿಸ್ತಾನದಲ್ಲಿ ಇದೀವೋ ಅನ್ನುವಂತಹ ಒಂದು ಅನುಮಾನ ಕೂಡ ಇದರಿಂದ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಪಾಕಿಸ್ತಾನದ ಪರವಾದಂತಹ ಒಂದು ಘೋಷಣೆಯನ್ನು ಒಂದು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭದ್ರಾವತಿಯಲ್ಲಿ ಮಾಡ್ತಾರೆ ಅಂತ ಅಂದ್ರೆ, ಈದ್ ಮಿಲಾದ್ ಮೆರವಣಿಗೆ ಅಂತ ಅಂದ್ರೆ ಅಲ್ಲಿ ಶಾಂತಿಯುತವಾಗಿ ಒಂದು ಮೊಹಮ್ಮದ್ ಪೈಗಂಬರ್ ಅವರ ತತ್ವಗಳನ್ನ ಒಂದು ಹಾಡ್ಕೊಂತ ಹೋಗುವಂತಹ ಒಂದು ಮೆರವಣಿಗೆ, ಶಾಂತಿಯುತ ಮೆರವಣಿಗೆ. ಈ ಮೆರವಣಿಗೆಯಲ್ಲಿ ಕೆಲ ಕ್ರಿಮಿಗಳು ಈ ರೀತಿಯಂತಹ ಘೋಷಣೆ ಕೂಗಿರುವಂತಹ ನೆಲೆಯಲ್ಲಿ ಈಗಾಗಲೇ ಭದ್ರಾವತಿ ಟೌನ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ದಾಖಲಾಗಿ ವಿಡಿಯೋ ವೈರಲ್ ಆದ ನಂತರದಲ್ಲಿ ಅಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರು. ಯಾಕಂದ್ರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಹೋಗ್ಬೇಕಾಗಿತ್ತು, ಅದು ಬಿಟ್ಟು ಪಾಕಿಸ್ತಾನದ ಪರವಾಗಿ ಈ ರೀತಿಯಂತಹ ಘೋಷಣೆ ಕೂಗಿದ್ದು ಸಾಕಷ್ಟು ಅಕ್ಷಮ್ಯ ಅಪರಾಧ. ಇದರಿಂದಾಗಿ ಕೂಗಿದಂತಹ ಕ್ರಿಮಿಗಳೇನಿದ್ದಾರೆ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು, ಮತ್ತೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಭದ್ರಾವತಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಮತ್ತೆ ಈಗಾಗಲೇ SP ಅವರು ಕೂಡ ಆ ವಿಡಿಯೋನು ಮತ್ತೆ ಅಲ್ಲಿರುವಂತಹ ಅಂದ್ರೆ ವಿಡಿಯೋದಲ್ಲಿರುವಂತಹ ಯುವಕರನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. ಈದ್ ಮಿಲಾದ್ ಮೆರವಣಿಗೆ ಯಾಕೆ ಹೋಗ್ತಾರೆ? ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನ, ಹೀಗಾಗಿ ಅವರ ಘೋಷವಾಕ್ಯಗಳು ಅವರ ಸಂದೇಶಗಳ ಬಗ್ಗೆ ಮಾತಾಡೋದು ಸರಿ. ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ಅಮ್ಮ ತಾಯಿ ಅಂತಿರುವ ಪಾಕಿಸ್ತಾನದ ಪರವಾಗಿ ಇವ್ರ ಪ್ರೀತಿ ಅಂದ್ರೆ ಇವ್ರ ಅಪ್ಪಂದ್ರೆ ಏನಾದ್ರು ಅಲ್ಲಿದ್ದಾರಾ ಅನ್ನೋದು ಪ್ರಶ್ನೆ ಬರುತ್ತೆ.